ಒಂದು ಕ್ಷಣ ಸಾಕು ನಮ್ಮ ಜೀವನದ ಗತಿಯೇ ಬದಲಾಗೋಕೆ. ಅಂಥದ್ದೇ ಒಂದು ಘಟನೆಯಿಂದ ಬದುಕಿನಲ್ಲಿ ಸನ್ನಡತೆಯ ಹಾದಿ ಹಿಡಿದು ಸಾಧನೆಯ ಪಥದಲ್ಲಿ ಸಾಗಿದವರು ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿ. ಪುರೋಹಿತರಾಗಿದ್ದ ಇವರು ಒಬ್ಬ ಯಶಸ್ವಿ ಉದ್ಯಮಿಯಾದ ಹಾದಿ ಇದೆಯಲ್ಲ, ಇದು ಬಹಳ ರೋಚಕ. ಮಹಾಲಿಂಗಯ್ಯ ಶಾಸ್ತ್ರಿಗಳು ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಮೂಡಲಗಿಯವರು. ತುಂಬು ಕುಟುಂಬ. ತಾತ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಜಮೀನ್ದಾರರಾಗಿದ್ದ ಶಿವಯ್ಯ ಹಿರೇಮಠ್. ಸಣ್ಣ ವಯಸ್ಸಿನ ಹುಡುಗಾಟ, ದುಶ್ಚಟಗಳನ್ನ ಕಲಿತು ಮನೆಯಿಂದ ದುಡ್ಡು ಕದಿಯೋ ಹಾಗೆ ಮಾಡಿಬಿಟ್ಟಿತ್ತು. ಬೇರೆಯವರಿಗೆ ಸೇರಿದ್ದ ದೊಡ್ಡ ಪ್ರಮಾಣದ ಹಣ ಎದುರಿಸಿ 15 ವರ್ಷಕ್ಕೆ ಬೆಂಗಳೂರಿಗೆ ಬಂದು ಮೋಜು ಮಸ್ತಿ ಮಾಡೋ ಹಾಗೆ ಮಾಡಿಬಿಟ್ಟಿತ್ತು. ಆದರೆ ದುಡ್ಡು ಖಾಲಿ ಆಗ್ತಾ ಇದ್ದಂತೆ ಸೆಳೆದ ಮನೆಯವರ ನೆನಪು ಮನೆಯಲ್ಲಿ ತಂದು ನಿಲ್ಲಿಸಿತ್ತು. ಆವತ್ತು ತಾತ ಮನೆಯವರ ಕಣ್ಣೀರು ಮಹಾಲಿಂಗಯ್ಯ ಶಾಸ್ತ್ರಿಗಳ ಕಣ್ಣು ತೆರೆಸಿತ್ತು. ನನ್ನ ಅಜ್ಜನವರು ಅವತ್ತು ಕಣ್ಣೀರು ಹಾಕ್ತಾರೆ, ಮೊಮ್ಮಗನೇ ನೀನು ನನ್ನ ದುಡ್ಡನ್ನು ಕದೀತಾ ಇದ್ದಿ, ಆದರೆ ಇವತ್ತು ನೀನು ಯಾವುದೋ ಒಂದು ದೊಡ್ಡ ಅಮೌಂಟನ್ನು ಕದ್ದು ಬಿಟ್ಟಿಲ್ಲಪ್ಪ, ಅವ್ರ ಹಣ ಇದೆ, ನಾನು ಅವ್ರಿಗೆ ಏನು ಹೇಳಿ ಅಂತೇಳಿ ಅವರು ಆ ಸಂದರ್ಭ ಕಣ್ಣೀರು ನಿನ್ನಂಥ ಮಗ ಹುಟ್ಟಬಾರ್ದು ಅಂತೇಳಿ ಅವ್ರ ಬಾಯಲ್ಲಿ ಬಂದಂತ ನೋಡಿ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಅದಾದ ಬಳಿಕ ಹಾವೇರಿಯ ಸಿಂದಗಿ ಮಠದಲ್ಲಿ ವೈದಿಕ ಮತ್ತು ಜ್ಯೋತಿಷ್ಯ ಕಲಿಕೆ, ಶಿವಮೊಗ್ಗದ ಬೆಕ್ಕಿನ ಕಲ್ಮಠ ಹಾಗೂ ಯಡಿಯೂರು ಸಿದ್ಧಲಿಂಗೇಶ್ವರದಲ್ಲಿ ವೇದಾಧ್ಯಯನ ಪೌರೋಹಿತ್ಯದ ದಾರಿ ತೋರಿಸಿದ್ವು. ಶಿವಮೊಗ್ಗದಲ್ಲಿ ನೆಲೆ ನಿಂತು ವೃತ್ತಿ ಆರಂಭ ಮಾಡಿದಾಗ ಮಹಾಲಿಂಗಯ್ಯ ಶಾಸ್ತ್ರಿಗಳಿಗೆ ಮದುವೆ ಟೈಮಲ್ಲಿ ಹೆಣ್ಣು ಹುಡುಕೋಕೆ ಕಷ್ಟವಾದಾಗ ಹುಟ್ಟಿದ್ದೇ ಲಿಂಗಾಯತ ವೀರಶೈವ ವೆಡ್ಸ್ ಅನ್ನೋ ವಧುವರರ ವೇದಿಕೆ. ಬಳಿಕ ಅರ್ಚಕ ಪುರೋಹಿತರ ಸಂಘ ಕಟ್ಟಿದ್ರು. ಎಲ್ಲರಿಗೂ ಕೈಗೆಟುಕೋ ದರದಲ್ಲಿ ಪ್ರವಾಸ ಲಭ್ಯ ಆಗಬೇಕು ಅಂತ SGS ಟೂರ್ಸ್ ಆರಂಭಿಸಿದ್ರು. ಬಸವೇಶ್ವರ ವೀರಶೈವ ಸಮಾಜ ನಿರ್ದೇಶಕರಾದರು. ಕಾಶಿ ವಿಶ್ವನಾಥ ವಿವಿಧೋದ್ದೇಶ ಸಹಕಾರಿ ಸಂಘ, ಶ್ರೀಶೈಲ ಹೌಸಿಂಗ್ ಸೊಸೈಟಿ, SGS ಡೆವಲಪರ್ಸ್, ಶ್ರೀಶೈಲ ಚಿಟ್ಸ್ ಫಂಡ್, ಹೆಣ್ಮಕ್ಕಳಿಗೆ ನೆರವಾಗೋಕೆ ಶ್ರೀಶೈಲ ಸೌಹಾರ್ದ ಸಹಕಾರ ಸಂಘ, ಹೀಗೆ 10 ಕೆಲಸಗಳು. ಬಳಿಕ ಶಿವಮೊಗ್ಗ DCC ಬ್ಯಾಂಕ್ ಚುನಾವಣೆಗೆ ನಿಂತು ನಿರ್ದೇಶಕರಾಗಿಯೂ ಆಯ್ಕೆಯಾಗಿದ್ದಾರೆ. ವಿವಿಧ ಸಂಸ್ಥೆ, ಉದ್ಯಮದ ಮೂಲಕ ನೂರಾರು ಜನರಿಗೆ ಉದ್ಯೋಗವನ್ನು ಕಲ್ಪಿಸಿದ್ದಾರೆ. ಮಾಡಿದ್ದು ಅಲ್ಪ, ಮಾಡಬೇಕಿರುವುದು ಇನ್ನೂ ಇದೆ ಅಂತ ನಂಬಿ ಭವಿಷ್ಯದ ಯೋಜನೆಗಳೊಂದಿಗೆ ಹೆಜ್ಜೆ ಇಡ್ತಾ ಇರೋ ವೇದಮೂರ್ತಿ ಮಹಾಲಿಂಗಯ್ಯ ಶಾಸ್ತ್ರಿಗಳು ನ್ಯೂಸ್ ಫಸ್ಟ್ನ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗ್ತಿದ್ದಾರೆ. ದೇಶಕ್ಕೆ ಯೋಧ